ನೋಡಿ, ಇಷ್ಟು ದಿನ ರೀಲ್ಸ್ ಮಾಡ್ತಿದ್ದವರಿಗೆ ರೀಲ್ಸ್ ಇಂದ ಏನು ದುಡ್ಡು ದುಡಿತಾ ಇದ್ದ, ರೀಲ್ಸ್ ಇಂದ ಏನ್ ಬರುತ್ತೆ ನಿನಗೆ ಅಂತ ಕೇಳ್ತಾ ಇದ್ರು. ಆದ್ರೆ ನೋಡಿ, 1,00,000 ವೀಕ್ಷಣೆಗೆ 10,000 ರೂಪಾಯಿ ಈ ರೀಲ್ಸ್ ಮಾಡೋರಿಗೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಗೆ ಈಗ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಿಹಾರ ಸರ್ಕಾರ ಮಹತ್ವದ ಶುಭ ಸುದ್ದಿಯನ್ನು ನೀಡಿದೆ. ರಾಜ್ಯ ಸಚಿವ ಸಂಪುಟವು ಬಿಹಾರ ಸಾಮಾಜಿಕ ಮಾಧ್ಯಮ ನೀತಿಗೆ ಹೊಸ ತಿದ್ದುಪಡಿಯನ್ನು ಅಂಗೀಕರಿಸಿದೆ. ಈ ಒಂದು ತಿದ್ದುಪಡಿಯಲ್ಲಿ ಸೃಷ್ಟಿಕರ್ತರು ಅಂದ್ರೆ ವಿಡಿಯೋ ಕ್ರಿಯೇಟರ್ಸ್ ಈಗ ಪ್ರತಿ ವಿಡಿಯೋಗೆ 1,00,000 ರೂಪಾಯಿವರೆಗೆ ಗಳಿಸಬಹುದು. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಅನುಮೋದಿಸಲಾಗಿದೆ. ಹೌದು, ರೀಲ್ಸ್ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಿಹಾರ ಸರ್ಕಾರ ಹೊಸ ನೀತಿಯನ್ನ ಸ್ಥಾಪನೆಯನ್ನ ಮಾಡಿದೆ. ಇದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಖುಷಿನೋ ಖುಷಿ. ಇದು ಬರೀ ಬಿಹಾರದಲ್ಲಿ ಅಷ್ಟೇ ಈಗ ಶುರುವಾಗಿರೋದು. ಈಗ ವಿಡಿಯೋ ಮಾಡೋದ್ರಿಂದ ಏನು ಸಿಗುತ್ತೆ, ದುಡ್ಡು ಸಿಕ್ಕುತ್ತಾ ಅಂತ ಕೇಳೋರು, ಏನಾದರೂ ಕಮರ್ಷಿಯಲ್ ಅಂತ ಬಂದರೆ, ಏನಾದರೂ ಪ್ರಾಡಕ್ಟ್ ಏನಾದರೂ ಪ್ರಮೋಷನ್ ಮಾಡಿಕೊಟ್ರೆ ಏನೋ ಅಲ್ಪ ಸ್ವಲ್ಪ ದುಡ್ಡು ಸಿಕ್ಕೋದು. ಬಟ್ ಇನ್ಮೇಲೆ ವ್ಯೂಸಿಗೆ ಕೂಡ ದುಡ್ಡು ಸಿಗುತ್ತೆ ಅಂತ ಬಿಹಾರ ಸರ್ಕಾರ ಹೇಳಿದೆ. ಒಂದಷ್ಟು ನಿಯಮಗಳ ಅಡಿಯಲ್ಲಿ ಈ ಒಂದು ಪಟ್ಟಿಯನ್ನು ಮಾಡಬೇಕಾಗಿದೆ. ಬಿಹಾರ ಸರ್ಕಾರದ ಯೋಜನೆಗಳು ಹಾಗೆ ಸಾಧನೆಗಳ ಕುರಿತು ವಿಡಿಯೋಗಳನ್ನು ರಚಿಸಿದ್ರೆ, ಅಂದರೆ ಬಿಹಾರದ ಸರ್ಕಾರದ ಯೋಜನೆಗಳೀಗ ನಮ್ಮಲ್ಲಿ ಈಗ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅಂತ ಏನೆಲ್ಲ ಇದೆ, ಅಲ್ಲಿನ ಯೋಜನೆಗಳು ಹಾಗೆ ಸಾಧನೆಗಳು, ಅಲ್ಲಿನ ಸರ್ಕಾರ ಏನಾದರೂ ಒಳ್ಳೇದು ಮಾಡ್ತು ಅಂದರೆ ಆ ಕುರಿತು ವಿಡಿಯೋಗಳನ್ನು ರಚಿಸಿದ್ರೆ ಕ್ರಿಯೇಟರ್ಗಳು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು. ನಿಮ್ಮ ವಿಡಿಯೋ 30 ದಿನದಲ್ಲಿ ಪಡೆಯುವ ವೀಕ್ಷಣೆಗಳ ಸಂಖ್ಯೆಯ ಆಧಾರದ ಮೇಲೆ 30 ದಿನದಲ್ಲಿ ಏನು ವ್ಯೂಸ್ ಆಗುತ್ತೋ ಅದರ ಮೇಲೆ ನಿಮಗೆ ದುಡ್ಡನ್ನು ಕೊಡಲಾಗುತ್ತೆ. ಪ್ರತಿ 1,00,000 ವೀಕ್ಷಣೆಗೆ ಸರ್ಕಾರ ಹೆಚ್ಚುವರಿಯಾಗಿ 10,000 ರೂಪಾಯಿ ಪಾವತಿಯನ್ನು ಮಾಡುತ್ತೆ. ಆದರೆ ಒಂದೇ ವಿಡಿಯೋಗೆ ಗರಿಷ್ಠ ಪಾವತಿ ಮಿತಿ 1,00,000 ರೂಪಾಯಿ. ಅಂದ್ರೆ ಪ್ರತಿ 1,00,000 ವೀಕ್ಷಣೆಗಳಿಗೆ ಗರಿಷ್ಠ ಈಗ 1,00,000ವರೆಗೂ ತಿಂಗಳಿಗೆ ಸಂಪಾದನೆಯನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶೀಘ್ರದಲ್ಲೇ ವಿವರವಾದ ಅಧಿಸೂಚನೆಯನ್ನ ಹೊರಡಿಸಲಿದೆ. ಈ ವ್ಯವಸ್ಥೆ ಅಡಿಯಲ್ಲಿ ಸರ್ಕಾರವು ಸೃಷ್ಟಿಕರ್ತರ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸರ ಪುಟಗಳು ಹ್ಯಾಂಡಲ್ಗಳು ಮತ್ತು ಚಾನೆಲ್ಗಳ ಅನುಯಾಯಿಗಳನ್ನ ನಿಯತಕಾಲಿಕವಾಗಿ ಪರಿಶೀಲಿಸುತ್ತದೆ. ಇದಕ್ಕೆ ಎಂಪನಲ್ಮೆಂಟ್ ಪ್ರಕ್ರಿಯೆ ಅಗತ್ಯವಿದೆ. ಈ ವ್ಯವಸ್ಥೆಯು ಸರ್ಕಾರ ಪಟ್ಟಿಯನ್ನು ಮಾಡಿದೆ ಮತ್ತು ಅರ್ಹ ಸೃಷ್ಟಿಕರ್ತರಿಗೆ ಮಾತ್ರ ಅನ್ವಯಿಸುತ್ತದೆ. ಸರ್ಕಾರದ ಪ್ರಾಥಮಿಕ ಉದ್ದೇಶವೆಂದರೆ ಅದರ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪ್ರತಿ ಮನೆಗೆ ತಲುಪಿಸಬೇಕು. ಏನಾದರೂ ಒಂದು ಯೋಜನೆ ಬಂದರೆ ಒಂದಷ್ಟು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಅಟ್ಲೀಸ್ಟ್ ಈ ಒಂದು ಇನ್ಸ್ಟಾಗ್ರಾಮ್ ರೀಲಿಂದ ಅವರಿಗೆ ಗೊತ್ತಾಗತ್ತೆ ಅಂತ ಅನ್ನೋದು. ಈ ಉಪಕ್ರಮವು ಸಾರ್ವಜನಿಕರನ್ನ ಡಿಜಿಟಲ್ ಮೂಲಕ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ರಾಜ್ಯದ ಯುವಕರು ಮತ್ತು ಡಿಜಿಟಲ್ ವಿಷಯ ರಚನಾಕಾರರಿಗೆ ಹೊಸ ಉದ್ಯೋಗ ಮತ್ತು ಗಳಿಕೆಯ ಅವಕಾಶಗಳನ್ನು ಸೃಷ್ಟಿಸುತ್ತೆ. ಈಗ ನಿರುದ್ಯೋಗದ ಸಂಖ್ಯೆ ಜಾಸ್ತಿ ಆಗಿದೆ, ಇದರಿಂದ ಸ್ವಲ್ಪ ಜನರಿಗೆ ಕೆಲಸ ಸಿಗ್ದಂಗೆ ಆಗುತ್ತೆ. ಇದನ್ನೇ ಕೆಲಸ ತರ ಮಾಡಬಹುದಲ್ಲ. 1,00,000 ವ್ಯೂಸ್ ಬಂದ್ರೆ 10,000 ದುಡಿದ್ರೆ ತಿಂಗಳಿಗೆ ಅಟ್ಲೀಸ್ಟ್ 2 ವಿಡಿಯೋ ಆದ್ರೂ 20,000 ದುಡಿದ್ರು ಅವ್ರಿಗೆ ಏನಕ್ಕಾದ್ರೂ ಖರ್ಚಿಗಾಗುತ್ತೆ. ತುಂಬ ಒಳ್ಳೆಯದು. ಸುಮ್ಮನೆ ವಿಡಿಯೋ ಮಾಡಿ ಹಾಕೋದ್ಕಿಂತ ಒಂದಷ್ಟು ದುಡ್ಡು ಸಿಕ್ಕಿದ್ರೆ ವಿಡಿಯೋ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತಾರೆ ಇನ್ನೂ ಕೂಡ. ಅದ್ರ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳು, ಕಲ್ಯಾಣ ಯೋಜನೆಗಳು ಮತ್ತು ಸರ್ಕಾರದ ಸಾಧನೆಗಳನ್ನ ಜನರಿಗೆ ಸುಲಭವಾಗಿ ತಿಳಿಸೋದು ಇದರ ಮುಖ್ಯ ಗುರಿ. ಸಾಮಾಜಿಕ ಮಾಧ್ಯಮದ ಮೂಲಕ ಮಾಹಿತಿ ವೇಗವಾಗಿ ಹರಡೋದ್ರಿಂದ ಸರ್ಕಾರ ಈ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದೆ. ಆದರೆ ಪ್ರತಿಯೊಂದು ವೈರಲ್ ವಿಡಿಯೋ ಸ್ವಯಂ ಚಾಲಿತವಾಗಿ ಹಣ ಗಳಿಸೋದಿಲ್ಲ. ವಿಷಯದ ಗುಣಮಟ್ಟ, ವೇದಿಕೆ, ವೀಕ್ಷಣೆಗಳ ಸರಿಯಾದ ಪರಿಶೀಲನೆ ಹಾಗೆ ನೋಂದಣಿ ಸೇರಿದಂತೆ ಸರ್ಕಾರವು ನಿಗದಿಪಡಿಸಿದ ಮಾನದಂಡಗಳನ್ನು ಪೂರೈಸಬೇಕು. ಕೇವಲ ಸರ್ಕಾರಿ ಯೋಜನೆಗಳು ಮತ್ತು ಸಾಧನೆಗಳ ಬಗ್ಗೆ ರಚಿಸಿದ ವಿಡಿಯೋಗಳು ಮಾತ್ರ ಈ ಪ್ರಯೋಜನಕ್ಕೆ ಅರ್ಹವಾಗಿರ್ತವೆ. ನೀವು ಯಾವುದ್ಯಾವುದೋ ಹಾಡಿಗೆ ಡ್ಯಾನ್ಸ್ ಮಾಡಿದ್ರೆ ಅದು ಕೌಂಟ್ ಆಗಲ್ಲ. ಅಧಿಸೂಚನೆ ಹೊರಡಿಸಿದ ನಂತರವೇ ಅರ್ಹವಾಗುವ ವಿಷಯದ ಪ್ರಕಾರಗಳು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸಲಾಗ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸದ್ಯಕ್ಕೆ ಈ ನಿರ್ಧಾರವನ್ನ ಬಿಹಾರದ ರಚನಾಕಾರರಿಗೆ ಉತ್ತಮ ಅವಕಾಶವೆಂದು ಪರಿಗಣಿಸಲಾಗ್ತಾ ಇದೆ. ಸೃಷ್ಟಿಕರ್ತರು ಮೊದಲು ಸರ್ಕಾರದ ಒಂದಷ್ಟು ಪ್ರಕ್ರಿಯೆ ಇದೆ, ಒಂದಷ್ಟು ಫಾರ್ಮ್ಗಳಿದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಅವರು ಮಾಡುವಂತಹ ವಿಡಿಯೋ ಕಂಟೆಂಟ್ ಕ್ವಾಲಿಟಿ, ಯಾವ ಕಂಟೆಂಟ್ ಮೇಲೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಒಟ್ಟಾರೆ ಈಗ ಬಿಹಾರ ಸರ್ಕಾರ ಸಾಮಾಜಿಕ ಮಾಧ್ಯಮ ನೀತಿಯಲ್ಲಿ ತಿದ್ದುಪಡಿ ತಂದು ಸೃಷ್ಟಿಕರ್ತರಿಗೆ ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರತಿ ವಿಡಿಯೋಗೆ 1,00,000 ರೂಪಾಯಿವರೆಗೆ ಗಳಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸರ್ಕಾರಿ ಯೋಜನೆಗಳ ಮಾಹಿತಿ ಜನರಿಗೆ ತಲುಪಿಸೋದು ಮತ್ತು ಯುವಕರಿಗೆ ಗಳಿಕೆಯ ಅವಕಾಶ ನೀಡೋದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಇದು ಎಲ್ಲ ಕಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ಎಲ್ಲ ಕೆಲಸಗಳನ್ನ ಬಿಟ್ಟು ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಅಟ್ಲೀಸ್ಟು ಇಂಥ ಆಪ್ಷನ್ಸ್ ಎಲ್ಲ ಕಡೆ ಬಂದರೆ ಅವ್ರಿಗೂ ನಿರುದ್ಯೋಗಿಗಳು ನಾವು ಅಂತ ಅನ್ಸೋದಿಲ್ಲ. ಒಂದಷ್ಟು ಹಣ ಸಂಪಾದನೆಯನ್ನು ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನೆಲ್ಲ ಯೋಜನೆಗಳು ಬರ್ತಿದೆ ಅದೆಲ್ಲದೂ ಕೂಡ ಮನೆಗೆ ತಲುಪುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.